ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮಗುವಿನ ಕಲಿಕಾ ಸಾಮರ್ಥ್ಯ ಮನೆಯಲ್ಲಿಯೇ ಅನಾವರಣಗೊಳ್ಳುತ್ತದೆ. ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ ಮನೆಯಲ್ಲಿಯೇ ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪೋಷಕರು ಗಮನ ಹರಿಸಬೇಕು. ಮನೆಯ ಮಟ್ಟದಲ್ಲಿ ಕನ್ನಡದ ಬಗ್ಗೆ ಪ್ರೀತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಭಾಷೆ ಕನ್ನಡ. ಕೇಳುಗರೆ, ನವೆಂಬರ್ ತಿಂಗಳು ಎಂದರೆ ಕನ್ನಡ ರಾಜ್ಯೋತ್ಸವ. ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ ಎಂದು ಆಚರಿಸಲಾಗುವ ಈ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು 1956ರ ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಕನ್ನಡ ನಾಡು ನುಡಿ, ಇತಿಹಾಸ, ಕನ್ನಡ ನಾಡಿನ ಹೆಮ್ಮೆಯ ಕವಿಗಳು, ಕನ್ನಡ ಅನುಷ್ಠಾನಕ್ಕೆ ಸರ್ಕಾರದ ಜವಾಬ್ದಾರಿಗಳೇನು ಎಂಬೆಲ್ಲ ವಿಚಾರಗಳನ್ನು ಇಂದು ನಮಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಮೈಸೂರಿನ ನಿವೃತ್ತ ತಹಶೀಲ್ದಾರರು, ಅಂಕಣಕಾರರು, ಬರಹಗಾರರು ಹಾಗೂ ಲೇಖಕರು, ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ವಿ ರಂಗನಾಥ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕನ್ನಡದ ಕುರಿತು ಒಂದಿಷ್ಟು ವಿಚಾರಗಳನ್ನು ಚರ್ಚಿಸೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಸೊ ಮೊದಲಿಗೆ ಕನ್ನಡ ನಾಡು ನುಡಿಗಳ ಭವ್ಯ ಇತಿಹಾಸದ ಪರಂಪರೆಗಳ ಪರಿಚಯವನ್ನು ನಮಗೆ ತಿಳಿಸ್ಕೊಡೋದಾದ್ರೆ ಸರ್. ನೀವು ಹೇಳಿದಾಗೆ ಇದೊಂದು ದೊಡ್ಡ ಭವ್ಯವಾದಂತಹ ಪರಂಪರೆ ಮತ್ತು ಇತಿಹಾಸ ಇರುವಂತಹದ್ದು. 2500 ವರ್ಷಗಳಿಗೂ ಹೆಚ್ಚಿನ ಕಾಲದಿಂದ ನಮ್ಮ ಕನ್ನಡ ಬಳಕೆನಲ್ಲಿ ಇರುವಂಥದ್ದು. 450ರ ಸುಮಾರಿಗೆ ಸಿಕ್ಕಂಥ ಹಲ್ಮಿಡಿ ಶಾಸನ, ಅದು ತುಂಬ ಹಳೆಯದು ಹಾಗೆ ಅಂತೇಳಿ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿಂದನೂ ನಮ್ಮಲ್ಲಿ ಕೆಲವು ಪ್ರದೇಶದ ಜನ ಗ್ರೀಕರ ಜೊತೆಗೆ ವ್ಯವಹಾರವನ್ನು ಮಾಡ್ತಾಯಿದ್ರು, ವ್ಯಾಪಾರವನ್ನು ಮಾಡ್ತಾಯಿದ್ರು ಹಾಗೆ ಅಂಥೇಳಿ ಒಂದಷ್ಟು ದಾಖಲೆಗಳು ಸಿಗುತ್ತೆ. ಅದು ಸುಮಾರು 2000 ವರ್ಷಗಳ ಹಿಂದೆ. ಅಂದರೆ ಇಲ್ಲಿಯ ಜನ ಅಷ್ಟು ಮಟ್ಟಿಗೆ ವ್ಯಾಪಾರದ ಮನೋಭಾವವನ್ನು ಹೊಂದಿದ್ರು ಮತ್ತು ಬೇರೆ ಭಾಷೆಯನ್ನು ಕಲಿತಾ ಇದ್ರು, ಅವರಿಗೆ ಕನ್ನಡವನ್ನು ಕಲಿಸ್ತಾ ಇದ್ರು. ಆ ರೀತಿಯಾಗಿ ಸುಮಾರೊಂದು 2,500-3,000 ವರ್ಷಗಳ ಇತಿಹಾಸ ಕನ್ನಡಕ್ಕಿರುವಂಥದ್ದು. ಪ್ರಪಂಚದ ಕೇವಲ ಕೆಲವೇ ಭಾಷೆಗಳು, ಅವುಗಳು ಮಾತ್ರ ಈ ಥರ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅದರಲ್ಲೇ ನಮ್ಮ ಕನ್ನಡ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಯಾವಾಗಲೂ ಹೆಮ್ಮೆನೇ. ಇಷ್ಟು ದೊಡ್ಡ ಇತಿಹಾಸ, 3000 ವರ್ಷದ ಇತಿಹಾಸ ಇದೆ. ಇದಕ್ಕೆ ಇವತ್ತು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿದೆ. ಇದು ಕನ್ನಡದ ಬಗ್ಗೆ ಇರುವಂಥ ಹೆಮ್ಮೆ. ಇದು ಹಾಗೆ ಬಂದಿದ್ದಲ್ಲ. ಇಲ್ಲಿಯ ಶಿಲ್ಪಕಲೆ ಇರ್ಬೋದು, ಇಲ್ಲಿಯ ನೃತ್ಯ ಕಲೆ ಇರ್ಬೋದು, ಇವೆಲ್ಲವೂ ಆ ಕಾಲದಿಂದ ಆಡಳಿತ ಮಾಡ್ಕೊಂಬಂದಂತಹ ರಾಜಮನೆತನಗಳು ಆ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸಿ ಬಿಟ್ಟು ಹೋಗಿದ್ದಾರೆ. ನಮ್ಮ ವಿಜಯನಗರದ ಸಾಮ್ರಾಜ್ಯ, ಅದು ಅರ್ಧ ತೆಲುಗು ಮತ್ತು ಅರ್ಧ ಕನ್ನಡ ಇದ್ದಂಥ ಭಾಗ ಅದು. ಯಾಕಂದರೆ ಬಳ್ಳಾರಿಗೆ ಹತ್ತಿರ ಆಗಿತ್ತು, ಬಳ್ಳಾರಿ ಆಂಧ್ರಕ್ಕೆ ಹತ್ತಿರದಲ್ಲಿದೆ. ಆ ಕಾರಣಕ್ಕೋಸ್ಕರ ತೆಲುಗಿನ ಪ್ರಭಾವ ಅಲ್ಲಿತ್ತು. ಆದರೂ ಸಹ ಅಲ್ಲಿ ಕನ್ನಡದ ಬಗ್ಗೆ ಸಾಕಷ್ಟು ಕೆಲಸ ಆದಂಥದ್ದನ್ನು ನಾವು ಕೇಳ್ತೀವಿ. ಹಾಗೆ ನಮ್ಮ ಮೈಸೂರಿನ ಅರಸರು ಎಲ್ಲರೂ ಕನ್ನಡಕ್ಕೋಸ್ಕರ ಕೆಲಸವನ್ನು ಮಾಡಿದಂಥವ್ರು. ನಾವು ಏಕೀಕರಣ ಸಮಯದಲ್ಲಿ ಒಂದಷ್ಟು ಮಾತುಗಳು ಬಂತು, ಮೈಸೂರಿನಲ್ಲಿ ಈಗಾಗಲೇ ಕನ್ನಡದ ಬಳಕೆ ಇದೆ, ಹಾಗಾಗಿ ತಿರ್ಗಾ ಮೈಸೂರನ್ನ ಸೇರಿಸ್ಕೊಂಡು ರಾಜ್ಯ ಮಾಡಬೇಕಾ, ಮೈಸೂರನ್ನ ಪ್ರತ್ಯೇಕ ಮಾಡಬಹುದಾ ಅನ್ನುವಂಥ ಮಾತುಗಳೆಲ್ಲ ಬಂತು. ಅಂದರೆ ಅಷ್ಟು ವರ್ಷಗಳ ಇತಿಹಾಸ ಈ ಕೆಲವು ರಾಜಮನೆತನಗಳಿಂದ ಬೆಳ್ಕೊಂಬಂತು. ಮತ್ತು ಕನ್ನಡ ಮಾತಾಡುವಂತಹ ಪ್ರದೇಶಗಳು ಸುಮಾರು ಒಂದು 20 ಕಡೆಗೆ ಹರಿದು ಹಂಚಿ ಹೋಗಿತ್ತು. ಬೇರೆ ಕಡೆ ಇತ್ತು. ಅದರಲ್ಲಿ ಒಂದಷ್ಟು ಭಾಗ ಮದ್ರಾಸ್ ಜೊತೆಗೆ ಸೇರ್ಕೊಂಡಿತ್ತು. ಮಡ್ರಾಸ್ ಪ್ರಾವಿನ್ಸ್ ಅಂತ ಕರೀತಾ ಇದ್ರು. ಅಲ್ಲಿ ತಮಿಳು ಭಾಷೆ ಪ್ರಧಾನವಾದಂಥ ಭಾಷೆ.
ಹಾಗೆ ಒಂದಷ್ಟು ಭಾಗ ನಮ್ಮ ಬೆಳಗಾವಿನೂ ಸೇರಿದಾಗೆ ಒಂದಷ್ಟು ಭಾಗ ಬಾಂಬೆ ಪ್ರಾವಿನ್ಸಲ್ಲಿ ಇತ್ತು, ಮುಂಬೈ ಪ್ರಾಂತ್ಯಕ್ಕೆ ಸೇರಿತ್ತು, ಅಲ್ಲೆಲ್ಲ ಮರಾಠಿದು ಪ್ರಾಬಲ್ಯ ಇತ್ತು. ಇನ್ನೊಂದಷ್ಟು ಭಾಗ ಹೈದರಾಬಾದು ನಿಜಾಮನ ಆಳ್ವಿಕೆಗೆ ಒಳಪಟ್ಟಂಥ ಜಾಗ, ಅಲ್ಲಿ ಉರ್ದು ಇತ್ತು, ತೆಲುಗು ಇತ್ತು. ಸೊ ಹೀಗಾಗಿ ದೊಡ್ಡ ಹೋರಾಟ ನಡೀತು. ನಮ್ಮ ಏಕೀಕರಣ ಮಾಡಿ ಈ 20 ಕಡೆಗೆ ಏನು ಹಂಚಿ ಹೋಗಿತ್ತು ಕರ್ನಾಟಕ, ಅದನ್ನೆಲ್ಲ ಒಂದು ಮಾಡೋದಕ್ಕೆ ಸಾಕಷ್ಟು ಜನ ಪ್ರಯತ್ನವನ್ನ ಪಟ್ಟರು. ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ್ಲೇ ನಮಗೊಂದು ಪ್ರತ್ಯೇಕವಾದಂಥ ಕನ್ನಡ ಮಾತಾಡುವಂಥ ಒಂದು ರಾಜ್ಯ ಆಗಬೇಕಾಗಿತ್ತು. ಆದರೂ ಅದಾದ ನಂತರ ಸುಮಾರು ಒಂದು 8-9 ವರ್ಷಗಳು ತಗೊಂಡು ಆನಂತರ 1956ರಲ್ಲಿ ಕನ್ನಡ ಮಾತಾಡುವಂಥ ಪ್ರದೇಶಗಳನ್ನೆಲ್ಲ ನಾವು ಒಂದು ಮಾಡೋದು. ಭಾಷೆ ಮತ್ತು ಭಾಷೆಯನ್ನು ಮಾತಾಡ್ತಿದ್ದಂಥ ಪ್ರದೇಶಗಳನ್ನು ಒಂದು ಮಾಡಿದ್ರು ಸಹ ಆಯಾ ಪ್ರಾಂತ್ಯಗಳಲ್ಲಿ ಮಾಡ್ತಾ ಇದ್ರಲ್ಲ ಅವರು. ಈಗ ತಮಿಳಲ್ಲಿ ಮಾತಾಡ್ತಾ ಇದ್ದಂಥವ್ರು, ತೆಲುಗಲ್ಲೇ ಮಾತಾಡ್ತಾ ಇದ್ದಂಥವ್ರು, ಮರಾಠಿ ಮಾತಾಡ್ತಾ ಇದ್ದಂಥವ್ರು, ಉರ್ದು ಮಾತಾಡ್ತಾ ಇದ್ದಂಥವ್ರು, ಇವ್ರುಗಳ ಮನಸ್ಸನ್ನ ಕನ್ನಡ ಕಡೆ ಒಲಿಸ್ಕೊಳ್ಳುವಂಥದ್ದು ಒಂದಷ್ಟು ಕಷ್ಟದ ಕೆಲಸವೇ ಆಯಿತು. ಹಾಗಾಗಿ ಬೇರೆ ಭಾಷೆಗಿಂತ ಕನ್ನಡಕ್ಕೆ ಆ ರೀತಿಯಾದಂಥ ಒಂದಷ್ಟು ತೊಂದರೆಗಳು ಆ ಕಾಲದಲ್ಲಿ ಬಂದಿತ್ತು. ಘೋಷಣೆ ಮಾಡ್ಬಿಡ್ಬೋದು, ಇದು ಕರ್ನಾಟಕ ಆಯಿತು, ಇಲ್ಲಿಗೆ ಆಡಳಿತ ಭಾಷೆ ಕನ್ನಡ ಅಂತಲೇ ನಾವು ಘೋಷಣೆ ಮಾಡ್ಬೋದು. ಆದರೆ ಜನ ಕನ್ನಡ ಮಾತಾಡೋಂಗೆ ಆಗ್ಬೇಕಲ್ಲ. ಎಷ್ಟು ಸಮಸ್ಯೆ ಆಯಿತು ಆರಂಭದಲ್ಲಿ ಅಂತ ಹೇಳಿದ್ರೆ 56ರ ಸುಮಾರಿನಲ್ಲೇ ದೊಡ್ಡ ಹೋರಾಟ, ಒಂದು 50-60 ವರ್ಷದ ಹೋರಾಟದಲ್ಲಿ ಏಕೀಕರಣ ಆದಂಥದ್ದು. ಅದಾದ ನಂತರ ಭಾಷೆಗಳ ಆಧಾರದ ಮೇಲೆ ರಾಜ್ಯ ನಿರ್ಮಾಣ ಆಯಿತು. ಆದರೆ ಆಡಳಿತ ಮಾಡೋದು ಕಷ್ಟ ಆಯಿತು. ಕನ್ನಡ ಬೆಂಗಳೂರಿನ ಕನ್ನಡನೇ ಬೇರೆ, ಮೈಸೂರಿನ ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ, ಧಾರವಾಡದ ಕನ್ನಡ ಬೇರೆ, ಗುಲ್ಬರ್ಗದ ಕನ್ನಡ ಬೇರೆ, ಉಚ್ಚಾರಣೆನೇ ಬೇರೆ. ಆಯಾ ಪ್ರದೇಶದಲ್ಲಿದ್ದಂಥ ಇತರೆ ಭಾಷೆಯ ಪ್ರಭಾವ ಆ ಭಾಷೆಗಳ ಮೇಲೆ, ಅಲ್ಲಿದ್ದ ಸ್ಥಳೀಯರ ಮೇಲೆ ಬೇರಿದ್ದರಿಂದಾಗಿ ನಾವು ಮೈಸೂರು ಬೆಂಗಳೂರಿನಿಂದ ಒಂದು ಸುತ್ತೋಲೆಯನ್ನು ಕಳಿಸ್ತು ಅಂತ ಹೇಳಿದ್ರೆ ಅಲ್ಲಿ ಜನಕ್ಕದು ಅರ್ಥನೇ ಆಗ್ತಾ ಇರಲಿಲ್ಲ, ಬೇರೆ ಥರ ಅರ್ಥ ಮಾಡ್ಕೊಳ್ಳೋರು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇತ್ತು. ಆದರೂ ಇಷ್ಟು ವರ್ಷ ಆಯಿತು, ಸುಮಾರು 69 ವರ್ಷಗಳಾಯಿತು. ಈಗಲೂ ನಾವು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತಲೇ ಅದನ್ನು ಹೇಳ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ದೌರ್ಭಾಗ್ಯ. ಅದು ಯಾಕಂದ್ರೆ ಈ ಹಂತದಲ್ಲಿ ಅದು ಬರಬಾರ್ದಾಗಿತ್ತು. ಇನ್ನೂ ಉಳಿಸಿ ಬೆಳೆಸಿ ಅಂತ ಯಾರಿಗೆ ಹೇಳೋದು ನಾವು? ಸೊ ಈ ರೀತಿಯಾದ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ಒಂದಷ್ಟು ಕನ್ನಡಕ್ಕೆ ಬೆಲೆ ಇದೆ, ಕನ್ನಡದ ಬಗ್ಗೆ ಒಂದಷ್ಟು ಅಭಿಮಾನ ಮೂಡಿದೆ. ನಮ್ಮ ಕನ್ನಡದ ಹೋರಾಟಗಾರರು, ಚಳುವಳಿಗಾರರು ಆ ಲೆಕ್ಕದಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ನಮಗೆ ಕನ್ನಡ ಉಳ್ಕೊಂಡಿದೆ. ಆದರೆ ಕನ್ನಡಿಗರಿಗೆ ಬೇಕಾದಂತಹದ್ದು ಬೇರೆ ಭಾಷೆಯವರು ಬಂದಾಗ ಅವ್ರ ಜೊತೆಗೆ ನಾವು ಕನ್ನಡವನ್ನು ಮಾತಾಡ್ತೀವಿ, ಅವರಿಗೆ ಕನ್ನಡವನ್ನು ಕಲಿಸ್ತೀವಿ ಅನ್ನುವಂತಹ ಒಂದು ಮನೋಭಾವ ಮುಖ್ಯವಾಗಿ ಬರಬೇಕಾದಂಥದ್ದು. ನಮಗೆ ನಮ್ಮ ಶಬ್ದ ಭಂಡಾರ ತುಂಬ ದೊಡ್ಡದು. ನಮ್ಮಲ್ಲಿರುವಂಥ 52-53 ಅಕ್ಷರಗಳು ಕನ್ನಡದ್ದು, ಜೊತೆಗೆ ಕಾಗುಣಿತ. ಇದರಿಂದಾಗೆ ನಾವು ಯಾವ ಭಾಷೆಯನ್ನು ಬೇಕಾದ್ರೂ ಕಲಿಬಲ್ವು ನಾವು. ಮತ್ತು ಆ ಮಾತೃಭಾಷೆಯವ್ರಿಗಿಂತ ಅವ್ರ ಭಾಷೆಯಲ್ಲಿ ನಾವು ಚೆನ್ನಾಗಿ ಮಾತಾಡಬಲ್ವು. ಇದು ನಮಗೊಂಥರ ಹೆಮ್ಮೆ. ಆದರೆ ಇದು ದೌರ್ಭಾಗ್ಯನೂ ಆಗೋಯ್ತು. ಈಗೊಬ್ಬ ತೆಲುಗಿನವರು ಕರ್ನಾಟಕಕ್ಕೆ ಬರ್ತಾರೆ ಅಂದರೆ ನಾವು ತೆಲುಗನ್ನ ಕಲಿತು ಅವ್ರ ಜೊತೆ ತೆಲುಗಲ್ಲಿ ಮಾತಾಡ್ತೀವಿ ಹೊರತು ಅವ್ರಿಗೆ ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ಮಾತಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ. ಸೊ ಇದು ಒಂದು ಬದಲಾವಣೆ ಆಗಬೇಕಾದಂಥದ್ದು. ಒಂದು ಕಾಲಕ್ಕೆ ಬೆಂಗಳೂರು ಹೇಗಾಗಿತ್ತು, ಕಾಸ್ಮೋಪಾಲಿಟನ್ ಸಿಟಿ ಅಂತ ನಾವು ಕರೆಯೋಕ್ಕೆ ಶುರು ಮಾಡಿ ಅದನ್ನು, ಒಂದು 15-20 ಭಾಷೆ ದೇಶದಲ್ಲಿ ಮಾತಾಡುವಂಥ ಭಾಷೆಯ ಜನಗಳು ಬೆಂಗಳೂರಲ್ಲಿ ಬಂದು ನೆಲೆಸಿದ್ರು. ಆದರೆ ಅವ್ರಿಗೆ ನಾವು ಅವ್ರ ಜೊತೆಗೆ ಅವ್ರ ಭಾಷೆನಲ್ಲೇ ಮಾತಾಡೋಕೆ ಶುರು ಮಾಡಿದ್ರಿಂದಾಗಿ ಅವ್ರು ಯಾರು ಕನ್ನಡನೇ ಕಲಿಯಲಿಲ್ಲ. ಹಾಗೆ 60 ವರ್ಷ, 70 ವರ್ಷ, 80 ವರ್ಷ ಇಲ್ಲೇ ಇದ್ರೂ ಕನ್ನಡ ಕಲೀಲಿಲ್ಲ. ಇದು ನಮ್ಮ ಒಂದು ದೌರ್ಬಲ್ಯ. ನಾವು ಅವ್ರ ಭಾಷೆ ಕಲಿತು ಹೊರತರು ಅವ್ರಿಗೆ ನಾವು ಕನ್ನಡವನ್ನು ಕಲಿಸಕ್ಕೆ ಹೋಗಲಿಲ್ಲ. ಆದರೂ ಕನ್ನಡ ಉಳ್ಕೊಂಬಂದಿದೆ, ಇವತ್ತಿಗೂ ಕನ್ನಡ ಬೆಳೀತಾ ಇದೆ. ಅದು ಒಂದು ಸಮಾಧಾನದ ಒಂದು ಸಂಗತಿ ಅಂತಲೇ ಹೇಳ್ಬೋದು. 2000 ವರ್ಷದ ಕನ್ನಡದ ಇತಿಹಾಸದ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರಿ ಸರ್. ಮಾತಾಡ್ತಾ ಹೇಳಿದ್ರಿ ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಸಾಕಷ್ಟು ಜನರು ದುಡಿದಿದ್ದಾರೆ ಅಂತ. ಸೊ ಅವರ ಒಂದು ಸಾಹಿತಿಗಳಾಗಿರ್ಬೋದು ಅಥವಾ ಕವಿಗಳಾಗಿರ್ಬೋದು, ಮಹನೀಯರನ್ನು ಈ ಸಂದರ್ಭದಲ್ಲಿ ನೆನೆಯುವ ಬಗೆ ಹೇಗೆ ಸರ್? ಇದೆ. ನಾವು ಇವತ್ತು ಇದನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂತು 1947 ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅದಾಗೆ ಬಂತ ಇಲ್ಲ, ಅದಕ್ಕೊಂದು ದೊಡ್ಡ ಹೋರಾಟ ಮಾಡಬೇಕಾಯ್ತು. ನಮ್ಮ ದೇಶದ ಇತಿಹಾಸವನ್ನ ತೆಗೆದು ನೋಡಿದ್ರೆ ಸುಮಾರು 1000 ವರ್ಷಗಳ ಕಾಲ ನಮ್ಮ ದೇಶಕ್ಕೆ ವಿದೇಶಿಯರ ಒಂದು ದಂಡೆ ಬಂದಿತ್ತು. ಇಲ್ಲಿದ್ದಂತಹ ಐಶ್ವರ್ಯ, ಮುತ್ತು, ರತ್ನ ಇತ್ಯಾದಿಗಳು, ಚಿನ್ನ, ಬೆಳ್ಳಿ ಇವುಗಳನ್ನ ದೋಚೋದಕ್ಕೋಸ್ಕರ ಬೇರೆ ಬೇರೆಯವರು ಬಂದರು. ಒಂದೊಂದು ಪಂಗಡನೂ ಒಬ್ರು ಹೋದ ನಂತರ ಇನ್ನೊಬ್ರು ಬರೋದು. ಅಂದರೆ ಅಷ್ಟು ಜನ ದೋಚಿದ್ರು ಸಹ ಈ ದೇಶದಲ್ಲಿ ಸಂಪತ್ತು ಪೂರ್ತಿ ಕಡಿಮೆ ಆಗಲಿಲ್ಲ. ಕೊನೆಗೆ ಬಂದಂಥವ್ರು ಇಂಗ್ಲೀಷ್ನವರು. 150-200 ವರ್ಷ ಇಂಗ್ಲೀಷ್ನವ್ರು ಇದ್ದಂಥದ್ದು. ಆದರೆ ಆ ಕಾಲದಿಂದ ಸುಮಾರು ಒಂದು 600-700 ವರ್ಷಗಳಿಂದ
ಈ ವಿದೇಶಿಯರ ಆಕ್ರಮಣದ ವಿರುದ್ಧ ನಮ್ಮಲ್ಲಿ ಸಾಕಷ್ಟು ಜನ ಹೋರಾಟವನ್ನು ಮಾಡಿದ್ರು. ಅಬ್ಬಕ್ಕನ ಹೆಸರು ಕೇಳ್ತೀವಿ, ರಾಣಿ ಅಬ್ಬಕ್ಕನ ಹೆಸರು, ಕಿತ್ತೂರು ಚೆನ್ನಮ್ಮನ ಹೆಸರು ಕೇಳ್ತೀವಿ ನಾವು. ಆ ಥರದಲ್ಲಿ ಆ ರೀತಿಯಾಗಿ ಸಾಕಷ್ಟು ಜನ ಹೋರಾಟವನ್ನು ನಮ್ಮಲ್ಲಿ ಮಾಡಿದ್ದಾರೆ. ಆ ಥರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೋಸ್ಕರ ಇಡೀ ದೇಶ ಒಂದಾಗಿ ಹೋರಾಟವನ್ನು ಮಾಡ್ತು. ಅವತ್ತು ಈ ಭಾಷೆಯ ಒಂದು ತೊಡಕು ಇರಲಿಲ್ಲ. ಎಲ್ಲ ಭಾಷೆಯವ್ರದ್ದು ಒಂದೇ ಮನಸ್ಥಿತಿ ಇದ್ದಂಥದ್ದು, ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು. ನಮಗೆ ಭಾಷೆದು ಗೊತ್ತಾಗಿದ್ದು ಯಾವಾಗ ಕೊನೆ ಹಂತದಲ್ಲಿ ಬ್ರಿಟಿಷರು ಬಿಟ್ಟು ಹೋಗ್ತಾರೆ ಅಂತ ಅನ್ನೋಂಥ ಸಮಯದಲ್ಲಿ ನಮಗೆ ನಮ್ಮ ಭಾಷೆ ಅಂತ ಗೊತ್ತಾಯಿತು. ಅದರಲ್ಲೂ ಕನ್ನಡದ ಹೋರಾಟಕ್ಕೆ, ಕನ್ನಡದ ಹೋರಾಟನೂ ಅಷ್ಟೇ ಸುಮಾರು 1887 ಆ ಸಮಯದಿಂದಲೇ ಶುರುವಾದಂಥದ್ದು ನಾವು ಕನ್ನಡದ ಹೋರಾಟ ಅಂತ ಕೇಳಿದ್ವಿ ನಾವು. ಆ ಥರದಲ್ಲಿ 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದ್ರು. ಬ್ರಿಟಿಷ್ನವರು ಬಂಗಾಳವನ್ನು ವಿಭಜನೆ ಮಾಡಿ ಈಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಅಂಥೇಳಿ 2 ಭಾಗವನ್ನು ಮಾಡಿದ್ರು. ಒಂದು ಭಾಗಕ್ಕೆ ಢಾಕಾವನ್ನು ರಾಜಧಾನಿ ಮಾಡಿದ್ರು, ಮತ್ತೊಂದಕ್ಕೆ ಕಲ್ಕತ್ತಾವನ್ನು ರಾಜಧಾನಿಯನ್ನು ಮಾಡಿದ್ರು. ಇದು ನೋಡೋದಕ್ಕೆ 2 ಭಾಗ ಮಾಡಿದ್ರು, ಇಡೀ ದೊಡ್ಡ ರಾಜ್ಯ ಆಗಿತ್ತು ಅನ್ನುವಂಥದ್ದು. ಆದರೆ ಅಲ್ಲಿ ಅವರು ಭಾರತೀಯರನ್ನು ಒಡಿಬೇಕಾಗಿತ್ತು. ಯಾಕಂದರೆ ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಸಮಸಂಖ್ಯೆಯಲ್ಲಿ ಇದ್ದಂಥವ್ರು. ಅವ್ರನ್ನ ಒಡಿಬೇಕು, ಇವರಿಬ್ಬರು ಒಟ್ಟಿಗೆ ಸೇರಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಬ್ರಿಟಿಷ್ನವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ರಾಜ್ಯವನ್ನು 2 ಭಾಗ ಮಾಡಿದ್ರು 1905ರಲ್ಲಿ. ಅದನ್ನು ಬಂಗಾಳಿಗಳು ವಿರೋಧ ಮಾಡಿದ್ರು. ಸುಮಾರು 7 ವರ್ಷ 1912ರ ತನಕ ನಿರಂತರವಾದಂಥ ಹೋರಾಟ ಆಯಿತು. ಅಲ್ಲೇ ಇದ್ದಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು, ಬಂಕಿಮಚಂದ್ರ ಚಟರ್ಜಿ ಅವರು ಅಂಥವರೆಲ್ಲ ಅದ್ರ ಜೊತೆಗೆ ನಿಂತರು. ವಂದೇ ಮಾತರಂ ಆ ಸಮಯದಲ್ಲಿ ತುಂಬ ದೊಡ್ಡ ಪ್ರಭಾವವನ್ನು ಬೀರಿದಂಥದ್ದು. ಆ ಹೋರಾಟಕ್ಕೆ ಬ್ರಿಟಿಷ್ ಸರ್ಕಾರ ಅಂಜಬೇಕಾಯಿತು. 1912ರಲ್ಲಿ ಅವ್ರು ಮಾಡಿದಂಥ ಆದೇಶವನ್ನು ವಾಪಸ್ ತಗೊಂಡ್ರು. ಇದು ಇಡೀ ದೇಶಕ್ಕೆ ಗೊತ್ತಾಯಿತು, ನಾವು ಹೋರಾಟವನ್ನು ಮಾಡದೇ ಇದ್ರೆ ನಮಗೇನು ಸಿಕ್ಕಲ್ಲ. ಸೊ ಅದನ್ನೇ ಇಟ್ಕೊಂಡು ಈ 1885ರ ಸುಮಾರಿಗೆ ಆರಂಭ ಆದಂಥ ಹೋರಾಟ ಈ ಬಂಗಾಳದ ವಿಭಜನೆಯ ನಂತರ ವಂಗಭಂಗ ಚಳುವಳಿ ಅಂತ ಹೇಳಿ ನಾವು ಅದನ್ನ ಕರಿತಾ ಇದ್ವು. ಅದು ಆ ನಂತರ ಇವ್ರಿಗೂ ಅನ್ನಿಸ್ತು, ಇಲ್ಲ ನಾವು ಕನ್ನಡಕ್ಕೋಸ್ಕರ ಹೋರಾಟವನ್ನ ಮಾಡಬೇಕು. ಎಷ್ಟು ಜನ ಹೆಸರನ್ನ ಜ್ಞಾಪಿಸ್ಕೊತೀರ? ಆ ಥರದಲ್ಲಿ 100 ಜನ, 1000 ಜನ ಪತ್ರಿಕೋದ್ಯಮದ ಮೂಲಕ, ಸಾಹಿತ್ಯದ ಮೂಲಕ ಸಾಕಷ್ಟು ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಹುಯಿಲ್ಗೋಳ್ ನಾರಾಯಣ ರಾಯರು 1928ರಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿದ್ರು. ಎಂತ ಆಸೆ ಇದ್ರೊಳಗಡೆ, ಚೆಲುವ ಕನ್ನಡ ನಾಡು ಅಂತ ಕರೆದು ಅದು ಉದಯ ಆಗಬೇಕು ಹಾಗೆ ಅಂತ. ಅದು ಇವತ್ತು ಹೆಚ್ಚು ಕಮ್ಮಿ ಅದನ್ನೇ ಹೇಳ್ತೀವಿ ನಾವು. ಇವತ್ತು ನಮ್ಮ ಫಂಕ್ಷನ್ಗಳಲ್ಲಿ ಅದರ ಅರ್ಥ ಗೊತ್ತಿಲ್ಲದೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಲೇ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ 56ರಲ್ಲಿ ಉದಯ ಆಗಿದೆ. ಆದರೆ ಯಾವ ರೀತಿನಲ್ಲೇ ಭಾಷೆ ಬೆಳವಣಿಗೆ ಆಗಬೇಕೋ ಆ ರೀತಿಯಲ್ಲಿ ಆಗಲಿಲ್ಲ ಅನ್ನೋಂಥ ಒಂದು ಕೊರಗು ಇದ್ದೇ ಇದೆ. ಆದರೆ ಒಂದಷ್ಟು ಜನರ ದೊಡ್ಡ ಹೋರಾಟ ನಡೀತು. ಅದರ ಆಧಾರದ ಮೇಲೆ 2008ರಲ್ಲಿ ಇದಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೊಡಲಾಯಿತು. ಅದರ ತನಕ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತ ಒಂದು ದೊಡ್ಡ ಹೋರಾಟ ನಡೀತು. ಈ ನಮ್ಮಲ್ಲಿ ಒಂದು ದೌರ್ಭಾಗ್ಯ ಏನು ಅಂತಂದರೆ, ನಾವು ಯಾವುದಕ್ಕಾರೋ ಒಂದು ವಿಷಯಕ್ಕೆ ಹೋರಾಟ ಮಾಡ್ತೀವಿ, ಅದು ಸಿಕ್ಕಿದ ನಂತರ ನಾವು ಸುಮ್ಮನೆ ಆಗ್ಬಿಡ್ತೀವಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯಕ್ಕೋಸ್ಕರ 1000 ಜನ, ಲಕ್ಷಾಂತರ ಜನ ಹೋರಾಟವನ್ನು ಮಾಡಿದ್ರು. ಸ್ವಾತಂತ್ರ್ಯ ಸಿಕ್ತು, ಆಮೇಲೇನೋ ಗೊತ್ತಿಲ್ಲ. ಹಾಗೆ ಕನ್ನಡಕ್ಕೋಸ್ಕರ ಇಷ್ಟೆಲ್ಲ ಜನ ಹೋರಾಟ ಮಾಡಿದ್ರು, ಆಯಿತು ಕರ್ನಾಟಕ ಆಯಿತು, ಆಮೇಲೇನೋ ಗೊತ್ತಿಲ್ಲ. ಕನ್ನಡವನ್ನು ಹೇಗೆ ಮುಂದುವರಿಸಬೇಕು ಅಂತನ್ನೋದು ನಮಗೆ ಗೊತ್ತಿಲ್ಲ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಕ್ಕೆ ಹೋರಾಟ, ದೊಡ್ಡ ಹೋರಾಟ ನಡೀತು. ಗೋಕಾಕ್ ಚಳುವಳಿ ಎಲ್ಲ ಸೇರಿದಾಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು, ಆಮೇಲೇನೋ ಗೊತ್ತಿಲ್ಲ. ತಮಿಳು ಭಾಷೆಗೂ ನಮಗಿಂತ 2-3 ವರ್ಷ ಮುಂಚಿತವಾಗಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ತು. ಅವರು ತಮಿಳುನಾಡಿನಲ್ಲಿ ಮದ್ರಾಸಿನ ಹೊರಗಡೆ 17 ಎಕರೆ ಜಾಗವನ್ನು ಕೊಟ್ಟರು. 16 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅಲ್ಲಿ ಒಂದು ಭವನವನ್ನು ಕಟ್ಟಿದ್ರು ತಮಿಳು ಭಾಷೆಯ ಅಭಿವೃದ್ಧಿಗೆ. ಎಷ್ಟು ಚೆನ್ನಾಗಿ ಬೆಳೀತು ಅಂತ ಹೇಳಿದ್ರೆ, ತಮಿಳಿಗೋಸ್ಕರ ಕೆಲಸ ಮಾಡಿದಂತಹ ಜನರನ್ನು ಹುಡುಕಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಕೊಡಿಸಿದ್ರು. ಅದನ್ನು ಮಾಡಲಾಗಿಟ್ಕೊಂಡು ನಮ್ಮಲ್ಲೂ ಹೋರಾಟ ನಡೀತು. 2008ರಲ್ಲಿ ಭಾಷೆಯ ಸ್ಥಾನಮಾನ ಸಿಕ್ತು. ಆದರೆ ಇವತ್ತಿನ ತನಕ ಈ ಶಾಸ್ತ್ರೀಯ ಭಾಷೆಗೆ ಸಂಬಂಧಪಟ್ಟಂಥ ಒಂದು ಕಚೇರಿಯನ್ನು ನಾವು ತೆಗೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕೇಂದ್ರೀಯ ಭಾಷಾ ಸಂಸ್ಥಾನದಲ್ಲಿ ಒಂದು ಭಾಗವಾಗಿ ಕನ್ನಡದ ಒಂದು ಶಾಸ್ತ್ರೀಯ ಭಾಷೆಯ ಸಂಬಂಧಪಟ್ಟಂಥ ಒಂದು ಕಾರ್ಯಾಲಯ ಪ್ರತ್ಯೇಕ ಆಗಲೇ ಇಲ್ಲ. ಹೋರಾಟದಲ್ಲಿ ಮೈಸೂರಿನವರು ಇದ್ದರು, ಬೆಂಗಳೂರಿನವರು ಇದ್ದರು. ಬೆಂಗಳೂರಿನವ್ರು ಯೋಚನೆ ಮಾಡಿದ್ರು ಈ ಒಂದು ಕಚೇರಿ ಬೆಂಗಳೂರು ಬರಬೇಕು, ಮೈಸೂರಿನವ್ರು ಹೇಳಿದ್ರು ಮೈಸೂರಿನಲ್ಲೇ ಇರಬೇಕು. ಇದನ್ನು ಇದುವರೆಗೆ ಸರ್ಕಾರಕ್ಕೆ ತೀರ್ಮಾನ ಮಾಡೋಕ್ಕೆ ಆಗಲಿಲ್ಲ. ಸೊ ಹೋರಾಟ ಮಾಡಿದಂಥವ್ರು ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಗಬೇಕು ಅಂತ ಅಲ್ಲಿ ತನಕ ಹೋರಾಟ ಮಾಡಿದ್ರು, ಸಿಕ್ಕಿದ ಮೇಲೆ ಸುಮ್ಮನಾದರು. ಸೊ ಇದು ಒಂದಷ್ಟು ನಮ್ಮ ದೌರ್ಬಲ್ಯ ಮತ್ತು ದೌರ್ಭಾಗ್ಯ ಅದು ಇದೆ. ಆದರೆ ಎಂಥ ಹೋರಾಟ ಆ ಸಮಯದಲ್ಲಿ ನಡೀತು. ಕುವೆಂಪು ಅವರು ಸೇರಿದಾಗೆ ಕೈಯಾರಕ್ಕೆ ಎಣ್ಣೆರೆ ಹೆಸರನ್ನ ನಾವು ಕೇಳ್ತೀವಿ. ಅವರು ಕಾಸರಗೋಡಿನಲ್ಲಿ ಇದ್ದಂಥವ್ರು. ಅಲ್ಲಿ ಕಾಸರಗೋಡಲ್ಲಿ ಇದ್ದವರೆಲ್ಲ ಕನ್ನಡಿಗರೇನೆ. ಆದರೆ ರಾಜ್ಯ ರಚನೆ ಆದಾಗ ಕಾಸರಗೋಡು ಕೈ ಬಿಟ್ಟೋಯ್ತು, ಕರ್ನಾಟಕದ ಕೈ ಬಿಟ್ಟೋಯ್ತು. ಗಡಿ ಭಾಗದಲ್ಲಿದ್ದಂಥ ಮನುಷ್ಯ
ಎಷ್ಟು ನೊಂದುಕೊಂಡು ಅವತ್ತು ಪದ್ಯಗಳನ್ನು ಬರೆದಿದ್ದಾರೆ ಅವರು. ಹಾಗೆ ಅಂತಂದರೆ, ಅಯ್ಯೋ ನನ್ನ ರಾಜ್ಯ ಹತ್ತು ಉರಿತಾ ಇದೆ, ನನ್ನ ಜಾಗ ಹತ್ತು ಉರಿತಾ ಇದೆ ಅಂಥೇಳಿ ಕವನವನ್ನು ಬರ್ಕೊಂಡ್ರು ಅವರು. ಆದರೆ ಹಾಗೆ ಉಳಿದೋಯ್ತು. ಬೆಳಗಾವಿ ಇವತ್ತು ನಮ್ದ ಮಹಾರಾಷ್ಟ್ರದ ಅನ್ನೋಂಥ ಗೊಂದಲ ಇವತ್ತು ಇದೆ. ಮಹಾಜನ ಆಯೋಗದ ವರದಿ ಬಂತು, ಮಹಾಜನ ಆಯೋಗ ಬೆಳಗಾವಿ ಕರ್ನಾಟಕದ್ದೇ ಅಂತ ಹೇಳಿತು. ಆದರೆ ಮರಾಠಿಗರು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಇಲ್ಲಿ ಏನಾಗಿದೆ, ಮುಖ್ಯವಾಗಿ ಇಡೀ ನಮ್ಮ ದೇಶದ ಜನರಿಗೆ ನಮ್ಮ ದೇಶ ಒಂದು ಅಂತ ಅನ್ನುವಂಥ ಮನೋಭಾವ ಕಡಿಮೆ ಆಗ್ತಾ ಇದೆ. ಇಡೀ ಭಾರತ ಒಂದು, ಭಾರತ ಚೆನ್ನಾಗಿದ್ದರೆ ಎಲ್ಲ ರಾಜ್ಯಗಳು ಉಳಿಯುತ್ತೆ, ಎಲ್ಲ ಭಾಷೆಗಳು ಉಳಿಯುತ್ತೆ. ಆದರೆ ದ್ವೇಷ ಕರೋದಕ್ಕೆ ಶುರು ಮಾಡೋದು. ಕನ್ನಡ ನಾಡಾಯಿತು, ನಮಗೆ ತಮಿಳು ಬೇಡ, ನಮಗೆ ತೆಲುಗು ಬೇಡ, ನಮಗೆ ಮರಾಠಿ ಬೇಡ. ಈಗಲೂ ಬೆಳಗಾವಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಡೆಯುವಂಥ ಹೋರಾಟದಲ್ಲಿ ಅವರು ಕನ್ನಡವನ್ನು ವಿರೋಧ ಮಾಡ್ತಾರೆ. ಮರಾಠಿಗರು ಅವರು ಕನ್ನಡವನ್ನು ವಿರೋಧ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮರಾಠಿಯನ್ನು ವಿರೋಧ ಮಾಡ್ತೀವಿ. ಅವರು ಮಹಾರಾಷ್ಟ್ರದಲ್ಲಿರುವಂಥ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಮುಖಕ್ಕೆ ಮಸಿ ಬೆಳಿತಾರೆ, ಕನ್ನಡಕ್ಕೆ ಅವಮಾನ ಮಾಡಬೇಕು ಅನ್ನೋಕ್ಕೋಸ್ಕರ. ನಾವು ಕರ್ನಾಟಕದಲ್ಲಿ ಇಲ್ಲಿ ಯಾರನ್ನ ಮರಾಠಿಯವನು ಯಾರಿದ್ದಾರೆ ನೋಡಿ, ಶಿವಾಜಿ ಪ್ರತಿಮೆಗೆ ನಾವು ಮಸಿಯನ್ನು ಬೆಳೆದ್ವು. ಒಂದು ದೇಶದ ಭಾಗ ಅಂತಲೇ ನಾವು ಅಂದ್ಕೊಳ್ಳಿಲ್ಲ. ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಶಿವಾಜಿ ಇರ್ಬೋದು, ಇವರು ಯಾವುದೇ ಭಾಷೆಗೆ ಸೀಮಿತವಾದಂಥವ್ರು ಅಲ್ಲ, ಅವರು ದೇಶಕ್ಕೆ ಸೀಮಿತವಾದಂಥವ್ರು. ಹಾಗಾಗಿ ಭಾಷಾ ಪ್ರಾಂತ ರಚನೆ ಆದ ನಂತರ ನಮಗೆ ಬೇರೆ ಭಾಷೆಗಳ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಮುಂದುವರಿಬೇಕಾಗಿತ್ತು. ಅದು ಆಗಲಿಲ್ಲ. ಗಡಿಗಳನ್ನ ಹೆಸರಿಟ್ಕೊಂಡು, ನದಿಗಳ ಹೆಸರಿಟ್ಕೊಂಡು ನಾವು ಜಗಳವನ್ನು ಮಾಡ್ತಾ ಕೂತು. ಈ ಮನೋಭಾವದಿಂದಾಗಿ ಕನ್ನಡ ಎಷ್ಟರ ಮಟ್ಟಿಗೆ ಬೆಳಿಬೇಕಾಗಿತ್ತೋ ಅದು ಬೆಳಿಲಿಲ್ಲ. ಹಾಗಾಗಿ ಇವತ್ತು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಜನನೂ ಕೂಗ್ತಾರೆ, ಸರ್ಕಾರನೂ ಕೂಗುತ್ತೆ. ಸರ್ಕಾರ ಯಾರಿಗೆ ಹೇಳುತ್ತೆ? ಜನ ಸರ್ಕಾರಕ್ಕೆ ಹೇಳ್ಬೋದು, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತೇಳಿ ಸರ್ಕಾರಕ್ಕೆ ಹೇಳ್ಬೋದು. ಸರ್ಕಾರನೇ ಆ ಮಾತನ್ನು ಹೇಳಿದ್ರೆ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಯಾರು ಬೆಳೆಸ್ಬೇಕು, ಯಾರು ಉಳಿಸ್ಬೇಕು ಅಂದರೆ ನಮ್ಮೆಲ್ಲರದು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನೇ ನಾವು ಮರೆತು, ಅದು ಇವತ್ತಿನ ಈ ಸಮಸ್ಯೆಗೆ ಒಂದು ಕಾರಣ ಹಾಗೆ ಅಂತೇಳಿ ಹೇಳ್ಬೋದು. ಹಾಗಿದ್ರೆ ಕನ್ನಡ ಅನುಷ್ಠಾನಕ್ಕೆ ಸರ್ಕಾರದ ಜವಾಬ್ದಾರಿಗಳು ಏನೇನು ಇರಬೇಕಾಗುತ್ತೆ ಸರ್ ನಿಮ್ಮ ಪ್ರಕಾರ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರ ಈ ಘೋಷಣೆಯನ್ನು ಮಾಡಬಾರ್ದು. ಕನ್ನಡನ ಉಳಿಸಿ ಬೆಳೆಸಿ ಅಂತ ಜನಕ್ಕೆ ಹೇಳಬಾರ್ದು, ತಾನು ಉಳಿಸಿ ಬೆಳೆಸೋ ಹಾಗೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ಕೆಲವು ಸರಿ ಹೇಳ್ತಾರೆ ಆ ಥರದಲ್ಲಿ, ಕನ್ನಡದ ಕಾಗುಣಿತ, ವ್ಯಾಕರಣ ಇದ್ರ ಬಗ್ಗೆ ಎಲ್ಲ ಭಾಷಣ ಮಾಡ್ತಾರೆ ಅವರು. ಒಂದೆರಡು ಸರಿ ಅಂದಿದ್ರು ಅವರು, ಕನ್ನಡದಲ್ಲಿ ನನಗೆ ಯಾವುದು ಫೈಲ್ ಬರಲ್ಲ, ಕನ್ನಡದಲ್ಲಿ ಇಲ್ಲ ಅಂತಂದರೆ ಅದಕ್ಕೆ ನಾನು ಸಿಗ್ನೇಚರೇ ಹಾಕೋದಿಲ್ಲ, ಸಹಿಯನ್ನೇ ಮಾಡಲ್ಲ ಅಂತ ಹೇಳಿದ್ರು. ಅದು ಒಂದು ಪ್ರಚಾರದ ದೃಷ್ಟಿಯಿಂದ ಅಷ್ಟೇ ಉಳಿತಾ ಥರದಲ್ಲಿ. ಆದರೆ ಇವತ್ತು ಸರ್ಕಾರದ ಮಟ್ಟದಿಂದ ಬರುವಂಥ ಆದೇಶಗಳು ಇಂಗ್ಲೀಷ್ನಲ್ಲೇ ಇರುತ್ತೆ. ಬಲವಂತಕ್ಕೆ ಒಂದಷ್ಟು ಆದೇಶಗಳು ಕನ್ನಡದಲ್ಲೂ ಬರುತ್ತೆ. ಆದರೆ ಕನ್ನಡದಲ್ಲಿ ಆದೇಶ ಬರೋದು ಇಂಗ್ಲೀಷ್ ಭಾಷೆಯ ತರ್ಜುಮೆಯೇ ಹೊರತು ಕನ್ನಡದಲ್ಲಿ ಬರೆದಂತಹ ಆದೇಶಗಳು ಅಲ್ಲ. ಯಾರೋ ಇಂಗ್ಲೀಷ್ ಬರುವಂಥವನು ಇಂಗ್ಲೀಷ್ನಲ್ಲೇ ಆದೇಶ ಬರೀತಾನೆ, ಇನ್ನೊಬ್ಬ ಕೂತ್ಕೊಂಡು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾನೆ. ಯಾಕೆ ಕನ್ನಡದಲ್ಲೇ ಆದೇಶ ಬರೀಬಾರ್ದು? ನೀವು ಅದನ್ನು ಭಾಷಾಂತರ ಮಾಡಿದಾಗ ಭಾಷಾಂತರಕ್ಕೆ ಗಮನ ಕೊಡ್ತೀವಿ ಹೊರತು ಭಾಷೆ ಗಮನ ಕೊಡಲ್ಲ. ಆದೇಶವನ್ನು ಕನ್ನಡದಲ್ಲೇ ಬರೀಬೇಕು, ಇದು ಆಗಬೇಕಾದಂತ. ಎರಡನೇದು, ನಮಗೆ ತೀರಾ ಹತ್ತಿರದಲ್ಲಿ ಆಗಬೇಕಾದಂಥ ಮತ್ತೊಂದು ಕೆಲಸ ಅಂತ ಹೇಳಿದ್ರೆ, ನಮ್ಮ ನ್ಯಾಯಾಲಯಗಳು, ಕೋರ್ಟ್ಗಳಂತ ಏನು ಕರಿತೀವಿ, ಅಲ್ಲಿ ಕನ್ನಡದ ಅನುಷ್ಠಾನ ಆಗಬೇಕು. ರಾಜ್ಯ ಮಟ್ಟದ ಹೈಕೋರ್ಟ್ ಇತ್ಯಾದಿಗಳು ಇಂಗ್ಲೀಷ್ನ ಆಯ್ಕೆ ಮಾಡ್ಕೋತಾರೆ, ಯಾಕಂದ್ರೆ ಅಲ್ಲಿಂದ ಬರುವಂಥ ಜಡ್ಜ್ಗಳು ದೇಶದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ, ಅವ್ರಿಗೆ ಭಾಷೆ ಗೊತ್ತಾಗಲ್ಲ ಅನ್ನುವಂಥದ್ದು ಒಂದು ಭಾಗ ಇದೆ. ಆದರೆ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಿದೆಲ್ಲ, ಅವು 100% ಕನ್ನಡದಲ್ಲಿ ವ್ಯವಹಾರ ಮಾಡೋ ಹಾಗೆ ಆಗಬೇಕು. ಯಾಕಂದ್ರೆ ಅಲ್ಲಿರುವಂಥ ನ್ಯಾಯಾಧೀಶರಿಗೆಲ್ಲ ಕನ್ನಡ ಗೊತ್ತಿದೆ, ಮತ್ತೆ ಅವರು ಕೊಡೋಂತಹ ತೀರ್ಪು ಕನ್ನಡದ್ದಾಗಿರ್ಬೇಕು. ನನ್ನ ಮನೆಯ ವ್ಯಾಜ್ಯದ ಒಂದು ತೀರ್ಪು ಇಂಗ್ಲೀಷ್ನಲ್ಲಿ ಇದೆ ಅಂತಂದಾಗ ನನಗೆ ಅದು ಅರ್ಥವೇ ಆಗಲ್ಲ. ನನಗೆ ಸಂಬಂಧಪಟ್ಟಿದ್ದು ಅದ್ಯಾಕೆ ಕನ್ನಡದಲ್ಲಿ ಇರಬಾರ್ದು? ಅದು ಕನ್ನಡದಲ್ಲಿ ನೀವು ಕೊಟ್ಟರೆ ನನಗೆ ಅರ್ಥ ಆಗುತ್ತೆ. ಇಂಗ್ಲೀಷ್ ಕೊಟ್ಟರೆ ನಾನೊಬ್ಬ ಲಾಯರ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಲಾಯರ್ ಎಷ್ಟು ಬುದ್ಧಿವಂತ ಆಗಿದಾನೋ ನನ್ನ ಕೇಸು ಅವನ ಮೇಲೆ ನಿರ್ಭರ ಆಗುತ್ತೆ ಹೊರತು ನನ್ನ ಏನು ಫ್ಯಾಕ್ಟ್ ಇದೆ ಅದ್ರ ಮೇಲೆ ಕೇಸ್ಗಳು ನಿರ್ಧಾರ ಆಗೋದಿಲ್ಲ. ಸೊ ಹಾಗಾಗಿ ನ್ಯಾಯಾಲಯಗಳಲ್ಲಿ ಕನ್ನಡ ಬರಬೇಕು. ಮತ್ತೆ ನಮ್ಮ ಆಸ್ಪತ್ರೆಗಳಲ್ಲಿ ಕನ್ನಡ ಬರಬೇಕು. ಇದು ಕೇಳಿದಾಗ ಆಶ್ಚರ್ಯ ಆಗುತ್ತೆ, ಆಸ್ಪತ್ರೆಗೂ ಕನ್ನಡಕ್ಕೂ ಏನು ಸಂಬಂಧ ಅಂತ. ಆದರೆ ನನಗೆ ಬಂದಂತಹ ಒಂದು ಕಾಯಿಲೆ, ಆ ಕಾಯಿಲೆ ಏನು ಅಂತ ನನಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ನೀವು ಇಂಗ್ಲೀಷ್ನಲ್ಲಿ ಏನು ಹೇಳಿದ್ರೆ ನನಗೇನೂ ಅರ್ಥ ಆಗಲ್ಲ. ನನಗೇನು ಸಮಸ್ಯೆ ಆಗಿದೆ ಅಂತ ಕನ್ನಡದಲ್ಲಿ ಹೇಳಿ, ಆ ಒಂದು ಪದ್ಧತಿ ಬರಬೇಕು. ಆಗ ನನಗೆ ಕನ್ನಡದ ಬಗ್ಗೆ ಅಭಿಮಾನ ಬರುತ್ತೆ. ನನಗೆ ಸಂಬಂಧಪಟ್ಟಂಥ ವಿಷಯವನ್ನ ನನ್ನದೇ ಆದಂಥ ಭಾಷೆನಲ್ಲಿ ನಾನು ಅರ್ಥ ಮಾಡ್ಕೋಬೇಕು. ಹಾಗೆ ಸರ್ಕಾರದ ಆದೇಶಗಳು ಬರಬೇಕಾದ್ರೆ ಸ್ಥಳೀಯವಾದಂತಹ ಜನರಿಗೆ ಅದು ಅರ್ಥ ಆಗಬೇಕು. ಆ ರೀತಿಯಾದಂಥ ಆದೇಶಗಳು ಬೇಕು. ಅದು ಸರ್ಕಾರ ಮಾಡಬೇಕಾದಂತಹ ಕೆಲಸ ಆಗಬೇಕು. ಸರ್ಕಾರದ ಸುತ್ತೋಲೆಗಳು, ಇವತ್ತೇನು ನಾವು IAS ಆಫೀಸರ್ಗಳನ್ನ ನೋಡ್ತೀವಿ, ಅವರು ಕಲಿತಾರೆ.
ಅವ್ರಿಗೆ ಕನ್ನಡ ಕಲಿತು ಅವ್ರಿಗೆ ಬಂದು 1-2 ವರ್ಷದಲ್ಲಿ ಕನ್ನಡ ಕಲಿಬೇಕು ಅಂತ ಇದೆ. ಅವ್ರಿಗೆ ಕನ್ನಡ ಕಲಿತಾರೆ. ಈ ಚಿರಂಜೀವಿ ಸಿಂಗ್ ಅಂತ IAS ಆಫೀಸರ್ಗಳು ಸೊಗಸಾದಂಥ ಕನ್ನಡವನ್ನು ಮಾತಾಡ್ತಾರೆ. ಆದರೆ ಅವನ್ನ ನಾವು ಕನ್ನಡದಲ್ಲಿ ಮಾತಾಡಿ ಅನ್ನೋದಕ್ಕೆ ಬದಲಾಗಿ ಇಂಗ್ಲೀಷ್ನಲ್ಲೇ ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹೇಗಿದ್ರು ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕನ್ನಡನೇ ಕಲಿಯಲ್ಲ. ಇದು ಸರ್ಕಾರ ಹಂತದಲ್ಲಿ ಬರುವಂತಹ ಎಲ್ಲ ಸುತ್ತೋಲೆಗಳು ಮತ್ತೆ ಶಾಲೆಯ ಪಠ್ಯಗಳು ಇದು ಕನ್ನಡದಲ್ಲೇ ಬರೀಬೇಕು, ಟ್ರಾನ್ಸ್ಲೇಷನ್ ಆಗಬಾರ್ದು. ಹಾಗಿದ್ದಾಗ ಸಾಮಾನ್ಯ ಜನಕ್ಕೆ ಅರ್ಥ ಆಗುತ್ತೆ. ಇದು ಸರ್ಕಾರ ಮಾಡಬೇಕಾದಂಥ ಕೆಲಸ. ಬರೀ ಸರ್ಕಾರ ಒಂದು ಜವಾಬ್ದಾರಿಯನ್ನು ತಗೊಂಡು ಕನ್ನಡ ಅನುಷ್ಠಾನಕ್ಕೆ ಶ್ರಮಿಸೋದಲ್ಲದೆ ಜನಸಾಮಾನ್ಯರು ಸಹ ನಾವು ಈ ಒಂದು ಕನ್ನಡದ ಪೋಷಣೆಗಾಗಿ ಒಂದು ಕಾರ್ಯಾಚರಿಸಬೇಕಾಗುತ್ತೆ ಸರ್. ಹಾಗಿದ್ರೆ ಈ ಜನಸಾಮಾನ್ಯರ ಪಾತ್ರ ಹೇಗಿರಬೇಕಾಗುತ್ತೆ? ಹೌದು ನೋಡಿ, ಈಗ ಏನಾಗುತ್ತೆ, ಇವತ್ತು ನಮಗೆ ಇಂಗ್ಲಿಷ್ನ ವ್ಯಾಮೋಹ. ಒಂದು ಕಾಲದಲ್ಲಿ ಸಂಸ್ಕೃತದ ವ್ಯಾಮೋಹ ಇತ್ತು. ಸಂಸ್ಕೃತ ನಮ್ಮೆಲ್ಲ ಭಾಷೆಗಳ ಮೂಲ. ಸಂಸ್ಕೃತವನ್ನ ನಾವು ಎಷ್ಟು ಅಭ್ಯಾಸ ಮಾಡೋದು ಅಷ್ಟರ ಮಟ್ಟಿಗೆ ನಾವು ಬೆಳೀತಾ ಇದ್ವು. ಆದ್ರೆ ಆ ಜಾಗಕ್ಕೆ ಬ್ರಿಟಿಷ್ನವ್ರು ತಂದು ಕೂರಿಸಿದ್ದು ಇಂಗ್ಲೀಷನ್ನ. ಅವ್ರಿಗೆ ಯಾಕೆಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸಂಸ್ಕೃತನ ಮೂಲೆ ಗುಂಪು ಮಾಡಿದ್ರು. ಅದನ್ನ ನಾವು ಎಷ್ಟು ಕೆಟ್ಟದಾಗಿ ಅವ್ರು ಹೇಳಿದ್ದನ್ನ ಹಾಗೆ ನಾವು ಅದನ್ನ ಅನುಸರಣೆ ಮಾಡಿದ್ವು. ಹಾಗೆ ಅಂತಂದ್ರೆ ನಾವು ಸಂಸ್ಕೃತ ಬೇಡ, ಅದು ಮೃತ ಭಾಷೆ ಅಂತ ಕರೆದು ನಾವು ಅದರ. ಆದ್ರೆ ಸಂಸ್ಕೃತದಲ್ಲಿ ಎಂತೆಂಥ ಮಹಾಗ್ರಂಥಗಳಿತ್ತು ನಮ್ಮ ಹತ್ರ, ಅದನ್ನ ನಾವು ಮೂಲೆ ಗುಂಪು ಮಾಡಿದ್ವು. ಆ ಜಾಗಕ್ಕೆ ಇಂಗ್ಲಿಷ್ನ ತಂದು ಬ್ರಿಟಿಷರ ಆದೇಶದ ಪ್ರಕಾರ, ಆಶಯದ ಪ್ರಕಾರ ನಾವು ಇಂಗ್ಲಿಷನ್ನ ತಂದ್ವು. ಅದು ಎಲ್ಲಿ ತನಕ ಹೋಗಿದೆ? ನನಗೆ ಇವತ್ತು ಇಂಗ್ಲಿಷ್ ಬರಲ್ಲ, ಆದರೆ ನನ್ನ ಮಕ್ಕಳು ಇಂಗ್ಲಿಷ್ ಕಲಿಬೇಕು. ಮಕ್ಕಳು ಇಂಗ್ಲಿಷ್ಗೆ ಮಾತಾಡ್ಬಿಟ್ರೆ, ಡ್ಯಾಡಿ ಮಮ್ಮಿ ಏನ್ಬಿಟ್ರೆ ತಂದೆ ತಾಯಿಗೆ ಏನೋ ಸಂತೋಷ. ಯಾಕೆ ಅಪ್ಪ ಅಮ್ಮ ಇಲ್ವಾ ನಮ್ಮಲ್ಲ ಆ ಥರದಲ್ಲಿ? ಅದು ಒಳ್ಳೆ ಪದ ಅಲ್ವಾ ಆ ಥರ. ಇವತ್ತು ಚಿಕ್ಕಪ್ಪ, ಚಿಕ್ಕಮ್ಮ, ಭಾವ, ಅತ್ತಿಗೆ, ಮೈದನ, ಈ ಪದಗಳಿಗೆ ಇಂಗ್ಲಿಷಲ್ಲಿ ಎಲ್ಲಿದೆ ಅರ್ಥಗಳು? ಅದು ಉತ್ತರವೇ ಇಲ್ಲ ಅದಕ್ಕೆ. ಅಂಕಲ್ಲು ಆಂಟಿ ಇಷ್ಟನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಇಂತಹ ಒಳ್ಳೆಯ ಸಂಪತ್ತಿರುವಂಥ ಭಾಷೆ ಕನ್ನಡ. ಅದನ್ನ ನಾವು ಬಳಸ್ತಾ ಇಲ್ಲ. ನಮ್ಮ ಮಕ್ಕಳು ಇಂಗ್ಲಿಷ್ ಮಾತಾಡಿದ್ರೆ ನಮಗೆ ಸಂತೋಷ. ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡಬೇಕು ನಮ್ಮ ಮಕ್ಕಳು ಅನ್ನೋಂಥ ಅಪೇಕ್ಷೆ ನಮಗಿಲ್ಲ. ಕಲಿತಾರೆ. ಮಕ್ಕಳನ್ನ ನೀವು ಶಾಲೆಗೆ ಕಳಿಸಿದ್ರೆ ಅಲ್ಲಿ ಶಾಲೆಯಲ್ಲಿ ಕಲಿಸುವಂಥ ಭಾಷೆನ ಅವ್ರು ಕಲಿತಾರೆ. ಆದರೆ ನೀವು ಕನ್ನಡವನ್ನ ಮಕ್ಕಳಿಗೆ ಕಲಿಸ್ಬೇಕಲ್ಲ. ನಾವು ಮನೆಯಲ್ಲಿ ಅಪ್ಪ ಅಮ್ಮ ಅಂತ ಹೇಳ್ಕೊಡ್ಬೇಕಲ್ಲ ಮಕ್ಕಳಿಗೆ. ಆ ಕೆಲಸವನ್ನ ನಾವು ಮಾಡಬೇಕು. ಇಂಗ್ಲೀಷು ವ್ಯಾವಹಾರಿಕ ಭಾಷೆ ಹೊರತು ಮಾತೃಭಾಷೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಮತ್ತಿಷ್ಟಾಗೋ ನಾವು ಎಷ್ಟರ ಮಟ್ಟಿಗೆ ಇಂಗ್ಲೀಷನ್ನ ಕಲಿತಿದ್ದೀವಿ ನಾವು ಆ ಥರದಲ್ಲಿ. ಇಂಗ್ಲೀಷಿನ ವ್ಯಾಮೋಹದಿಂದ ಈ ಕಡೆ ಕನ್ನಡವನ್ನೂ ಕಲೀಲಿಲ್ಲ, ಆ ಕಡೆ ಇಂಗ್ಲೀಷನ್ನು ಕಲೀಲಿಲ್ಲ. ಎಡಬಿಡಂಗಿ ಸ್ಥಿತಿಗೆ ಬಂದು ಕೂತಿದ್ದೀವಿ ನಾವು ಆ ಥರದಲ್ಲಿ. ಅದರ ಬದಲು ಇಷ್ಟೊಂದು ದೊಡ್ಡ ಇತಿಹಾಸ ಇರುವಂತಹ ಭಾಷೆಯನ್ನ ನಾವು ಯಾಕೆ ಬಳಸಬಾರ್ದು? ಮಕ್ಕಳು ಸ್ಕೂಲ್ನಲ್ಲಿ ಬೇರೆ ಭಾಷೆ ಕಲೀಲಿ, ಆದರೆ ಮನೆಗೆ ಬಂದ ತಕ್ಷಣ ಅವರು ಕನ್ನಡದಲ್ಲೇ ಮಾತಾಡಬೇಕು. ಇವತ್ತು ಮೈಸೂರು, ಬೆಂಗಳೂರಿನಲ್ಲಿರುವಂತಹ ಕೆಲವು ಕಾನ್ವೆಂಟ್ಗಳಲ್ಲಿ ಮಕ್ಕಳು ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ ಹೇಳ್ತಾರೆ. ಮತ್ತು ಇಂಗ್ಲೀಷ್ ಮಾತಾಡದೇ ಇದ್ದರೆ ಅವ್ರಿಗೆ ಫೈನನ್ನು ಹಾಕ್ತಾರೆ, ದಂಡವನ್ನು ವಿಧಿಸ್ತಾರೆ. ಮತ್ತೆ ತಂದೆ ತಾಯಿಗಳಿಗೆ ನೋಟಿಸ್ ಕಳಿಸ್ತಾರೆ, ನಿಮ್ಮ ಮಗ ಕನ್ನಡದಲ್ಲಿ ಮಾತಾಡ್ಬಿಟ್ಟ, ಎಚ್ಚರಿಕೆ ಕೊಡಿ ಅವನಿಗೆ, ಅವ್ನು ಕನ್ನಡದಲ್ಲಿ ಮಾತಾಡಬಾರ್ದು. ಇದನ್ನೆಲ್ಲ ನಾವು ಸಹಿಸ್ಕೊಂಡು ಕೂತಿದ್ದೀವಲ್ಲ. ಕನ್ನಡ ಹೇಗೆ ಬೆಳೆಯುತ್ತೆ? ಆಯಿತು, ಶಾಲೆಯಲ್ಲಿ ಅವರ ಬಲವಂತಕ್ಕೆ ಅವ್ರು ಹೇಳಿದಾಗ ನಾವು ಕೇಳಬೇಕು. ಆದರೆ ನಮ್ಮನೇಲೆ ಯಾವ ಬಲವಂತ ಇದೆ ನಮಗೆ? ಒಂದು ಭಾಷೆ ಬಗ್ಗೆ ನಾವು ಪ್ರೀತಿ ಇದ್ದರೆ ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡೋಣ. ಮತ್ತು ನೀವು ಅಂಗಡಿಗಳಿಗೆ ಹೋದಾಗ ಕನ್ನಡದಲ್ಲಿ ಮಾತಾಡಿ, ಮಾರ್ಕೆಟ್ಗೆ ಹೋದಾಗ ಕನ್ನಡದಲ್ಲಿ ಮಾತಾಡಿ. ಯಾರಿಗೆ ನಾವು ಕನ್ನಡ ಬರಲ್ಲ ಅಂತ ಅಂದ್ಕೊಂಡು ಅವ್ರ ಜೊತೆಗೆ ನಾವು ಅವ್ರ ಭಾಷೆನಲ್ಲಿ ಮಾತಾಡೋಕೆ ಹೋಗ್ತೀವೋ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡೋಣಂತೆ, ಕಲಿತಾರವ್ರಾಗ. ಈ ರೀತಿಯಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅಂತನ್ನೋದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮನೆಗಳಲ್ಲಿ ಕನ್ನಡ ಬೆಳಿಬೇಕು, ಅದು ನಮ್ಮ ಕರ್ತವ್ಯ ಅಂತನಾದರೂ ನಾವು ಭಾವಿಸ್ಬೇಕಾದ್ರೆ. ಖಂಡಿತ ಸರ್. ಮನೆಯ ಮಟ್ಟದಲ್ಲಿ ಜನಸಾಮಾನ್ಯರು ಹೇಗೆ ಒಂದು ಮಕ್ಕಳಿಗೆ ಕನ್ನಡದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದನ್ನು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಹಾಗೆ ಶಾಲಾ ಮಟ್ಟದಲ್ಲಿ ಕನ್ನಡ ಭಾಷೆಯ ಅಭಿವೃದ್ಧಿ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ಶಾಲೆಗಳಲ್ಲಿ ತುಂಬ ಜನ ಪೋಷಕರು, ತಂದೆ ತಾಯಿರು ಮಕ್ಕಳನ್ನ ಶಾಲೆ ಕಳಿಸೋದು ಇಂಗ್ಲೀಷ್ ಕಲಿಬೇಕು ಅಂತ. ಆದರೆ ಒಂದು ಸಂಸ್ಕೃತಿ ಇದೆ ನಮ್ಮದು, ಆ ಸಂಸ್ಕೃತಿಯನ್ನು ಶಾಲೆ ಹೇಳ್ಕೊಡತ್ತಾ ಅಂತನ್ನೋದನ್ನು ನಾವು ಗಮನಿಸೋದಿಲ್ಲ. ನಮ್ಮದು ಹಿಂದೂ ಪ್ರಧಾನವಾದಂಥ ದೇಶ. ನಮ್ಮ ಹಿಂದೂಗಳದು ಒಂದು ಸಂಸ್ಕೃತಿ ಇದೆ ಈ ದೇಶದಲ್ಲಿ. ಆ ಸಂಸ್ಕೃತಿಯನ್ನು ಬಿಟ್ಟು ನಾವು ಆಚೆಗೆ ಹೋಗಬಾರ್ದು. ಸೊ ಆ ಸಂಸ್ಕೃತಿಯನ್ನು ಶಾಲೆಗಳು ಕಲಿಸ್ತಾ ಇದೆಯಾ ಅಂತನ್ನೋದನ್ನು ಪೋಷಕರು ನೋಡಬೇಕು. ಮಕ್ಕಳು ಕುಂಕುಮ ಇಟ್ಕೊಂಡು ಹೋದರೆ ಶಾಲೆ ಒಳಗೆ ಹೋಗ್ಬೇಕಾದ್ರೆ ಅಳಿಸ್ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು ತಂದೆ ತಾಯಿಗಳು ಹೌದು ಅಳಿಸ್ಬಿಟ್ಟು ಹೋಗು ಅಂತ ಹೇಳ್ತಾ ಹೋದರೆ ಸಂಸ್ಕೃತಿ ಎಲ್ಲಿ ಉಳಿಯುತ್ತೆ? ಆ ಶಾಲೆಯವ್ರಿಗೆ ಒಂದು ಬುದ್ಧಿವಾದ ಹೇಳಬೇಕಲ್ಲ, ಇದು ನಮ್ಮ ಸಂಪ್ರದಾಯ, ನಮ್ಮ ಮಕ್ಕಳು ಹೀಗೇ ಬರೋದು, ನೀವು ನಮ್ಮ ಥರ ಆಗಿ ನಾವು ನಿಮ್ಮ ಥರ ಆಗಲ್ಲ ಅಂತ ಅವ್ರು ಹೇಳೋಂಗೆ ಆಗ್ಬೇಕಲ್ಲ ನಾವು. ಅದು ಆಗಬೇಕು. ಜನರು ಎದುರು ನಿಂತರೆ ಖಂಡಿತವಾಗಿ ಶಾಲಾ ಆಡಳಿತ ಮಂಡಳಿಗಳು ಜನ ಹೇಳಿದಾಗೆ ಕೇಳ್ತಾರೆ. ಆದರೆ ನಮಗೆ ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಗೊತ್ತಿಲ್ಲ ಅಥವಾ ನಮಗೆ ಅಭಿಮಾನ ಇಲ್ಲ. ಮಕ್ಕಳು ಬೆಳಿಬೇಕಾದ ಹೇಗೆ? ಇಂಗ್ಲೀಷ್ನಲ್ಲಿ ಮಾತಾಡಬೇಕು.
ಅವನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಲಕ್ಷ ಗಟ್ಟೆ ದುಡ್ಡು ಸಂಪಾದನೆ ಮಾಡಬೇಕು, ಐಷಾರಾಮಿ ಜೀವನ ಮಾಡಬೇಕು. ಹಾಗಾದ್ರೆ ದೇಶ ಏನಾಗಬೇಕು, ಭಾಷೆ ಏನಾಗಬೇಕು, ಇದನ್ನ ನೋಡ್ಕೊಳ್ಳುವಂಥ ಹೊಣೆಗಾರಿಕೆ ಯಾರ್ದಿರುತ್ತೆ? ನಮ್ಮದೇ ಹೊಣೆಗಾರಿಕೆ ಇದೆ. ಸೊ ಆ ರೀತಿಯಲ್ಲಿ ಶಾಲೆಗಳಲ್ಲಿ, ಒಂದು ಶಾಲೆಗೆ ನಾನು ಹಾಗೆ ಹೋದಾಗ ಆ ಶಾಲೆನಲ್ಲಿ ಒಬ್ಬ ಟೀಚರ್ ನಿಂತ್ಕೊಂಡು ನಾವೊಂದು ಡಿಸಿಷನ್ ತಗೊಂಡಿದ್ದೀವಿ. ಏನ್ ಡಿಸಿಷನ್ನು? ನಮ್ಮ ಶಾಲೆಯಲ್ಲಿ ವಾರಕ್ಕೆ ಒಂದು ದಿವಸ ಬೆಳಗ್ಗಿಂದ ಸಾಯಂಕಾಲ ತನಕ ಪೂರ್ತಿ ಇಂಗ್ಲಿಷ್ನಲ್ಲೇ ಮಾತಾಡಬೇಕು, ಮಕ್ಕಳು ಕನ್ನಡದಲ್ಲಿ ಮಾತಾಡೋ ಹಾಗೆ. ಇದರಿಂದ ನಾವು ಇಂಗ್ಲಿಷ್ನ ಚೆನ್ನಾಗಿ ಕಲಿಸ್ತೀವಿ ನಾವು ಮಕ್ಕಳಿಗೆ ನನ್ನ ಮಾತನ್ನ ಹೇಳಿದ್ರು. ಹೊರಗಡೆ ಕೇಳಕ್ ಚೆನ್ನಾಗಿದೆ, ಇಂಗ್ಲಿಷ್ ಭಾಷೆಯನ್ನ ಕಲಿಸ್ತಾರೆ ಮಕ್ಕಳಿಗೆ ಅಂತ. ಆದ್ರೆ ಆ ಶಿಕ್ಷಕನಿಗೆ ನಾನು ಕೇಳಿದಂತ ಮಾತು, ಹಾಗಿದ್ರೆ ಒಂದ್ ದಿವಸ ಕನ್ನಡದಲ್ಲಿ ಮಾತಾಡುವಂತ ದಿವಸ ಅಂತ ನೀವು ಮಾಡ್ಬೋದಾ? ಬೆಳಗ್ಗಿಂದ ಸಾಯಂಕಾಲ ತನಕ ಒಂದು ಆಂಗ್ಲ ಭಾಷೆಯ ಪದವನ್ನ ಉಪಯೋಗಿಸದೆ ಕನ್ನಡದಲ್ಲೇ ಮಾತಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಇಲ್ಲ ಅಂತಂದ್ರು ಅವರು. ಎಷ್ಟರ ಮಟ್ಟಿಗೆ ನಾವು ಇಂಗ್ಲೀಷನ್ನ ನಮ್ದೊಳಗೆ ಸೇರಿಸ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ನಾವು ಇಂಗ್ಲೀಷಲ್ಲಿ ಬೇಕಾದ್ರೆ ಮಾತಾಡಬಲ್ವು, ಕನ್ನಡದಲ್ಲಿ ಇಡೀ ದಿವಸ ಕನ್ನಡದಲ್ಲಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟು ದೊಡ್ಡ ದೊಡ್ಡ ಹೋರಾಟಗಾರರು ಇತ್ಯಾದಿಗಳು ಮಾತನ್ನ ಮಾತಾಡ್ಬೇಕಾದ್ರೆ ಅರ್ಧ ಗಂಟೆ ಒಂದು ಆಂಗ್ಲ ಭಾಷೆಯ ಪದವನ್ನ ಉಪಯೋಗಿಸದೆ ಕನ್ನಡದಲ್ಲಿ ಮಾತಾಡಿ ಅಂತಂದ್ರೆ ಎಷ್ಟು ಜನ ತಯಾರಾಗಿದ್ದಾರೆ? ಕನ್ನಡಕ್ಕೋಸ್ಕರನೇ ಹೋರಾಟ ಮಾಡ್ತಿದ್ದೀವಿ ನಾವು ಆ ಥರದಲ್ಲಿ. ಸೊ ಇದು ಬದಲಾವಣೆ ಆಗಬೇಕು. ನೀವು ಬದಲಾದರೆ ಸಮಾಜ ಬದಲಾಗತ್ತೆ, ಸಮಾಜ ಬದಲಾಗದ್ರೆ ಬಾಕಿಯವರು ಬದಲಾಗ್ತಾರೆ. ಸೊ ಹಾಗಾಗಿ ಮೊದಲು ನನಗೆ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಆಗ ಶಾಲೆಗಳಲ್ಲೂ ಅದು ಅಭಿಮಾನ ಬರುತ್ತೆ. ಆಯ್ತು, ಬೇರೆ ಭಾಷೆನ ಕಲೀರಿ, ಸೈನ್ಸ್ ಗೊತ್ತಿಲ್ಲ ನನಗೆ, ಸೋಷಿಯಲ್ ಸ್ಟಡೀಸ್ ಗೊತ್ತಿಲ್ಲ, ಕಲೀರಿ, ಆ ಭಾಷೆನ ಕಲೀರಿ ಬೇಡ ಅಂತ. ಆದರೆ ಕನ್ನಡವನ್ನೇ ಬಿಟ್ಟು ಅದನ್ನ ಯಾಕೆ ಕಲಿಬೇಕು? ಕನ್ನಡದ ಜೊತೆಗೆ ಕಲೀರಿ, ನಮ್ಮ ಜೊತೆಗೆ ಬೇರೆ ಭಾಷೆಯನ್ನು ಬೆಳೆಸೋಣಂತೆ. ಆದರೆ ಮೊದಲು ಬೆಳಿಬೇಕಾದ್ದು ಕನ್ನಡ. ಇದು ನಮ್ಮ ಮನಸ್ಥಿತಿ ಆಗಿರಬೇಕು. ಖಂಡಿತ ಸರ್. ಜನಧ್ವನಿ ಕೇಳುಗರಿಗೆ ಸಾಕಷ್ಟು ಕನ್ನಡದ ಕುರಿತು ಮಾಹಿತಿಯನ್ನ ನೀಡಿದ್ರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸರ್. ಅಂದ್ರೆ ಕನ್ನಡ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನ ನಮಗೆ ತಿಳಿಸೋದಾದ್ರಿ ಸರ್. ಸೊ ಕನ್ನಡ ನಾವು ಬೆಳೆಸ್ಬೇಕಾದಂಥ, ಯಾಕಂದ್ರೆ ಕನ್ನಡ ನಮ್ಮನ್ನ ಬೆಳೆಸಿದೆ, ಕನ್ನಡವನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಇವತ್ತು ಸಮಾಜದಲ್ಲಿ ಒಂದು ಸ್ಥಾನವನ್ನ ಗಳಿಸ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಕನ್ನಡ. ಸೊ ಅಂತ ಕನ್ನಡವನ್ನ ನಾವು ಕಲ್ತಿರ್ಬೇಕಾದ್ರೆ ಆ ಕನ್ನಡವನ್ನ 4 ಜನಕ್ಕೆ ಕಲಿಸ್ಬೇಕು. ಮೊದಲು ನಾವು ಕಲಿಸ್ಬೇಕಾದ್ದು, ನಾವು ಮಾಡಬೇಕಾದಂಥದ್ದು ನಮ್ಮ ಮನೆಗಳಲ್ಲಿ ಕನ್ನಡವನ್ನ ಮಾತಾಡಬೇಕು. ಮಕ್ಕಳು ಅಪ್ಪ ಅಮ್ಮ ಅಂತಾನೆ ಕರಿಬೇಕು, ಮಮ್ಮಿ ಡ್ಯಾಡಿ ಅಂತ ಕರೀದೇ ಇರೋಂಗೆ ನೋಡ್ಕೋಬೇಕು. ಅಪ್ಪ ಅಮ್ಮ ಅಂದ್ರೆ ಖುಷಿ ಆಗಲ್ವ ನಮಗೆ? ಮಮ್ಮಿ ಡ್ಯಾಡಿ ಅಂದ್ರೆ ಯಾಕೆ ಖುಷಿ ಆಗುತ್ತೆ? ನಮ್ದಲ್ಲದೆ ಇರೋಂಥ ಭಾಷೆ ಅದು. ಮಕ್ಕಳಿಗೆ ಅದನ್ನ ಕಲಿಸಿ. ಮನೆಗೆ ಬಂದಂತ ಹಿರಿಯರಿಗೆ ನಮಸ್ಕಾರ ಮಾಡೋದನ್ನ ಕಲಿಸಿ. ಇವತ್ತು ಎಷ್ಟೋ ಶಾಲೆಗಳಿದೆ, ಶಾಲೆಗಳಲ್ಲಿ ತಂದೆ ತಾಯಿಯರನ್ನ ಕರೆಸಿ ಪಾದಪೂಜೆಯನ್ನ ಮಾಡಿಸುವಂತ ಅನೇಕ ಶಾಲೆಗಳನ್ನ ನಾವು ಇವತ್ತು ನೋಡ್ತೀವಿ. ಅಂದ್ರೆ ನೀವು ಅವ್ರೊಂದು ಗೌರವ ಕೊಟ್ಟಾಗ ಕಲಿಸ್ದಾಗತ್ತಲ್ವ ಹಿರಿಯರಿಗೆ. ಅದು ನಮ್ಮ ಸಂಸ್ಕೃತಿ. ಶಾಲೆನಲ್ಲಿ ಕಲಿಸ್ತಾ ಇಲ್ಲ, ನಾವು ಕಲಿಸ್ಬೇಕಲ್ವಾ? ಸೊ ನಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಒಂದು ಸಂಪ್ರದಾಯವನ್ನ ನಾವು ಬೆಳೆಸ್ಬೇಕು. ವೃದ್ಧಾಶ್ರಮಗಳಿಗೆ ಹೋಗೋ ಹಾಗೆ ನಾವು ಮಾಡ್ಕೋಬಾರ್ದು. ನಮ್ಮ ಮಕ್ಕಳು ನಮ್ಮನ್ನ ಪ್ರೀತಿಸೋಂಗೆ ಆಗ್ಬೇಕು. ಅದಾಗಬೇಕು ಅಂದ್ರೆ ನಮ್ಮ ಭಾಷೆಯಿಂದ ಆಗಬೇಕು. ಇವತ್ತು ನಾವು ಎಷ್ಟೇ ಕಲ್ತಿರ್ಬೋದು, ಎಷ್ಟೇ ಡಿಗ್ರಿಗಳು ಮಾಡಿರ್ಬೋದು, ಕೆಳಗಡೆ ಬಿದ್ದಾಗ ತಕ್ಷಣ ಅನ್ಕೊಳ್ಳೋದು ಅಮ್ಮ ಅಂತಾನೇನೆ, ನೋವಾದಕ್ಕೆ ಸ್ಮರಿಸ್ಕೊಳ್ಳೋದು ತಾಯಿನೇನೆ, ಮಮ್ಮಿ ಡ್ಯಾಡಿ ಅಂತ ಅನ್ನಲ್ಲ ಆಗ. ಸೊ ಅದು ನಮ್ಮ ಹೃದಯದಲ್ಲಿದೆ, ನಮ್ಮ ರಕ್ತದಲ್ಲಿದೆ. ಅದನ್ನ ಒಂದಷ್ಟು ಬಿಂಬಿಸೋ ಹಾಗಾಗಬೇಕು. ವ್ಯವಹಾರ ಮಾಡಿ, ಮಾರ್ಕೆಟ್ಗೆ ಹೋದಾಗ ಆದಷ್ಟು ಕನ್ನಡದಲ್ಲೇ ಮಾತಾಡಿ, ಆಗ ಕನ್ನಡ ಭಾಷೆ ಬೆಳೆಯುತ್ತೆ. ಅದು ಈ ಒಂದು ತಾಲೂಕು ಕೇಂದ್ರಗಳಲ್ಲಿ ಕನ್ನಡ ಉಳ್ಕೊಂಡಿದೆ, ಜನ ಕನ್ನಡದಲ್ಲಿ ಮಾತಾಡ್ತಾರೆ. ಆದ್ರೆ ಕ್ರಮೇಣ ಈ ನಗರದ ಒಂದು ಪ್ರಭಾವ ಗ್ರಾಮಾಂತರ ಪ್ರದೇಶದ ಮೇಲೂ ಆಗ್ತಾ ಇದೆ. ಏನೋ ನಾನು ಇಂಗ್ಲಿಷ್ ಮಾತಾಡ್ಬಿಟ್ರೆ ಜನ ನನ್ನನ್ನ ದೊಡ್ಡವನು ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭ್ರಮೆ ಇದೆ. ಅದರ ಬದಲು ಸ್ಪಷ್ಟವಾಗಿ ಕನ್ನಡವನ್ನೇ ನಾನು ಮಾತಾಡ್ತೀನಿ ಅಂತ ಒಂದು ತೀರ್ಮಾನವನ್ನು ಮಾಡಿದ್ರೆ ಭಾಷೆಯನ್ನು ಬೆಳೆಸ್ತೀವಿ, ನಾವು ಬೆಳಿತೀವಿ. ಇದನ್ನ ನಮ್ಮ ಕೇಳುಗರೆಲ್ಲ ಮಾಡಬೇಕು ಅನ್ನೋಂಥದ್ದು ನನ್ನ ಕಳಕಳಿಯ ಮನವಿ. ಕೇಳುಗರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಸರ್, ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕನ್ನಡ ನಾಡು ನುಡಿ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ, ನಮಸ್ಕಾರ. ಕೇಳುಗರೆ, ಇದುವರೆಗೂ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಕನ್ನಡ ನಾಡಿನ ಮಹತ್ವದ ಕುರಿತು ಮಾತನಾಡಿದವರು ಮೈಸೂರಿನ ನಿವೃತ್ತ ತಹಶೀಲ್ದಾರರು, ಅಂಕಣ ಬರಹಗಾರರು, ಲೇಖಕರು ಮತ್ತು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ವಿ ರಂಗನಾಥ್ ರವರು. ಇದು ಇವತ್ತಿನ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ.
ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.